ನಾವೇನಾದ್ರೂ ಸೈಟ್ ತಗೊಂಡು ಮನೆ ಕಟ್ಟಿ ಕಾರ್ ತಗೊಂಡು ಏನೋ ಒಂಚೂರು ಇಂಪ್ರೂವ್ ಆಗಿದ ತಕ್ಷಣ ನೋಡ್ದೋರು ಖುಷಿ ಪಡ್ತಾರೆ ಅಂದ್ಕೊಂಡಿದ್ದೀರಾ? ಕೆಲವರು ಚಾನ್ಸೇ ಇಲ್ಲ ಬಿಡಿ. ಖುಷಿ ಪಡೋ ಅಂತ ಕಾಲ ನಮ್ಮ ಅಪ್ಪನ ಕಾಲಕ್ಕಲ್ಲ, ಅವ್ರ ಅಪ್ಪನ ಕಾಲಕ್ಕೆ ಹೋಯ್ತು, ನಮ್ಮ ತಾತನ ಕಾಲಕ್ಕೆ ಹೋಯ್ತು. ಒಬ್ರು ಬೆಳೀತಾ ಇದ್ದಾರೆ ಅಂದರೆ ಒಳ್ಳೆ ಆಶೀರ್ವಾದ ಮಾಡೋರು, ಇನ್ನೂ ಚೆನ್ನಾಗಿರ್ರಿ 100 ಕಾಲ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡೋರು. ಇವಾಗ ಹೊಟ್ಟೆ ಒಳಗಡೆ ಲೋಡ್ಗಟ್ಲೆ ತುಂಬ್ಕೊಂಡಿರ್ತಾರೆ. ಏನ್ ಹೇಳ್ರಿ? ಹಸುವೆ ಹೊಟ್ಟೆ ಉರಿಸ್ಕೊಂತಾರೆ, ಕ್ಯೂಚ್ಕೊಂತಾರೆ, ಲೋಡ್ಗಟ್ಲೆ ಇಟ್ಕೊಂಡಿರ್ತಾರೆ. ಅಂತ ಕಾಲ ಇದು. ಇವಾಗ ಏನಿದ್ರು ಗ್ರಾಮ್ ಇಟ್ಕೊಂಡಿರ್ತಾರೆ ಅಷ್ಟೇ ಒಳ್ಳೆತನನ. ಹೊಟ್ಟೆ ಊರಿ ಪಟ್ಕೊಂಡು ಸಾಯೋರಾಗ ಜಾಸ್ತಿ ಆಗ್ಬಿಟ್ರು. ಖುಷಿ ಪಡೋದು ಕಮ್ಮಿ ಕಂಡ್ರಿ ಇವಾಗ. ಕೆಲವರಿಗೆ ಒಂದು ಆಸೆ ಇರುತ್ತೆ ಕಣ್ರಿ, ಒಂದು ಸೈಡ್ ತೊಗೋಬೇಕು, ಒಂದು ಮನೆ ಕಟ್ಟಬೇಕು, ಆರಾಮಾಗಿರ್ಬೇಕಪ್ಪ. ಎಲ್ಲಿ ಸೈಡ್ ತೊಗೊಳ್ಳೋದು, ಎಲ್ಲಿ ಮನೆ ಕಟ್ಟೋದು ಅಂತ ಯೋಚನೆಯಲ್ಲಿ ಇರ್ತಾರೆ. ಆಗ ಅವ್ರ ತಲೆಗೆ ಬರುತ್ತೆ ಎಲ್ಲ ಅಲ್ಲೇ ಅಕ್ಕಪಕ್ಕದಲ್ಲಿ ಇರೋ ಜಾಗ ನೋಡೋದು, ಅಕ್ಕಪಕ್ಕ ಇರೋ ಮನೆ ನೋಡೋದು, ಇದನ್ನು ತೊಗೊಂಡು ಬಿಡೋಣಲ್ವಾ, ನಮಗೆ ಕರೆಕ್ಟಾಗಿರುತ್ತೆ ಅಲ್ವಾ ಅಂತೇಳ್ಬಿಟ್ಟು ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಆಗ ಇನ್ನೂ ಡೌಟಲ್ಲಿ ಏನು ಮಾಡ್ತಾರೆ ಅಂದರೆ ಅಕ್ಕಪಕ್ಕದನ್ನ ವಿಚಾರ್ಸೋಕೆ ಹೋಗ್ತಾರೆ. ನೋಡೋಣಿರ್ರಿ ಓನರ್ ಎಲ್ಲಿದ್ದಾರೆ, ಯಾರು ತೊಗೊಂಡಿದ್ದಾರೆ, ಏನು ರೇಟಿಗೆ ತೊಗೊಂಡಿದ್ದಾರೆ ಅವರು ಅಂತ ಕೇಳೋಕ್ಕೆ ಹೋಗ್ತಾರೆ. ಕೆಲವರು ನಮ್ಮಂಥವ್ರು ಏನು ಹೇಳ್ತೀವಿ ಅಂದರೆ, ನೋಡಿರಿ ಇವ್ರನ್ನೆಲ್ಲ ವಿಚಾರ್ಸೋಕೆ ಹೋಗ್ಬೇಡ್ರಿ, ಓನರ್ ಅವರೇ, ಹೋಗಿ ವಿಚಾರಿಸಿ ನಿಮಗೆ ಮನಸ್ಸಿಗೆ ಇಷ್ಟ ಆಯಿತಾ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಟುಬಿಡಿ. ಸುಮ್ಮನೆ ಅವರು ಒಂಥರ ಕೇಳ್ತಾರೆ, ಇವ್ರು ಒಂಥರ ಕೇಳ್ತಾರೆ, ತಲೆ ಒಳಗಡೆ ನಿಮ್ಗೆ ಹುಳ ಬಿಟ್ಬಿಡ್ತಾರೆ. ತೊಗೊಳೋಕ್ಕಾಗಲ್ಲ, ಬಿಡೋಕ್ಕೂ ಆಗಲ್ಲ, ಆ ಥರ ಆಗಿಬಿಡುತ್ತೆ. ನಿಮ್ಮ ಮನಸ್ಸಿಗೆ ಇಷ್ಟ ಆದರೆ ತೊಗೊಂಡ್ಬಿಡಿ ಅಂತ ಹೇಳಿ ಒಂದೇ ಮಾತಲ್ಲಿ ನಮ್ಮಂಥದ್ದು ಬಿಟ್ಬಿಡ್ತೀವಿ. ಕೆಲವ್ರು ಏನಂತಾರೆ, ಅಯ್ಯೋ ಆ ಮನೆ ನೋಡ್ತಾ ಇದೀಯಾ, ಅಯ್ಯೋ ಆ ಸೈಟ್ ನೋಡ್ತಿದೀಯಾ, ಅಯ್ಯೋ ಅವಳು ಕಮ್ಮಿ ರೇಟೇ ಕಣೆ ತಗೊಂಡಿರೋದು, ನಿನಗೆ ಅಷ್ಟು ರೇಟ್ ಹೇಳಿದ್ಲ, ಅಬ್ಬಬ್ಬಬ್ಬಬ್ಬ ಎಷ್ಟೊಂದು ರೇಟ್ ಹೇಳಿದವಳು ನಿನಗೆ, ತುಂಬ ಕಮ್ಮಿ ತೊಗೊಂಡಿದ್ಲು ಅವಳು, ಆ ತಗೊಂಡಿದ್ದಕ್ಕಿಂತ 3 ಲಕ್ಷ 4 ಲಕ್ಷ ಜಾಸ್ತಿ ಕೇಳ್ತಿದ್ದಾಳು ಅವಳು ಅಂತಾಳ. ತಗೊಳ್ಳೋರಿಗೆ ಮನ್ಸು ಹೊಡೆದೋಯ್ತು. ಅದಕ್ಕೆ ನಾನು ಹೇಳ್ತೀನಿ, ಚಾಡಿ ಮಾತ್ರ ಕೇಳೋಕ್ಕೆ ಹೋಗ್ಬೇಡ್ರಿ. ಯಾವುದೇ ವಿಚಾರ ಆಗಲಿ ಬೇರೆಯವ್ರನ್ನ ಮೂರನೇವ್ರನ್ನ ಕೇಳೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನಸ್ಸಿಗೆ ಇಷ್ಟ ಆಯಿತಾ ತೊಗೊಳ್ಳಿ, ಮನಸ್ಸಿಗೆ ಇಷ್ಟ ಆಗಿಲ್ವಾ ಬಿಟ್ಬಿಡಿ, ಅಷ್ಟೇ ನಾನು ಹೇಳೋದು. ಓ ಜ್ಯೋತಿ, ಏನು ಅಪರೂಪ ಬಂದ್ಬಿಟ್ಟೆ ನಮ್ಮ ಮನೆ ಕಡೆಗೆ, ಬಾ ಕುತ್ಕೋ. ಈ ಬಿಸಿಲಿಗೆ ಬರೋಷ್ಟೊತ್ತಿಗೆ ಸಾಕಾಯಿತು, ಉರಿ ಬಿಸಿಲಿದೆ, ತುಂಬ ಬಿಸಿಲು. ಸರಿ ಕುತ್ಕೋ ಜ್ಯೋತಿ, ಕಾಫಿ ಟೀ ಏನಾದರೂ ಮಾಡ್ಕೊಂಬರ್ತೀನಿ. ಟೀ ಕಾಫಿ ಏನು ಬೇಡ, ಈ ಬಿಸಿಲಿಗೆ ಟೀ ಕಾಫಿ ಕುಡಿದ್ರೆ ಅಷ್ಟೇ. ಏನ್ ಜ್ಯೋತಿ, ಮನೆಗೆ ಬಂದ್ಬಿಟ್ಟು ಒಂಚೂರು ಕಾಫಿ ಟೀ ಕುಡಿಯಲ್ಲ ಅಂತ ನಮಗೆ ಬೇಜಾರಾಗಲ್ವಾ? ಬೇಡ ಟೀ ಕಾಫಿ ಎಂತ ಬೇಡ. ಒಂಚೂರು ಬಾದಾಮ್ ಹಾಲಾದ್ರೂ ಕುಡಿಯೇ ಜ್ಯೋತಿ. ಬಾದಾಮಿ ಹಾಲು ಸ್ವಲ್ಪ ಮಾಡಿ ಕುಡಿತು. ಅನೋ, ಏನಮ್ಮ? ಆಂಟಿಗೆ ಒಂದು ಗ್ಲಾಸ್ ಬಾದಾಮ್ ಹಾಲಂತ ಮಾಡ್ಕೊಂಡು ಕೊಡಮ್ಮ. ಕಾಫಿ ಟೀ ಮಾತ್ರ ಸರಿ ಜ್ಯೋತಿ. ಇನ್ನೇನ್ ಜ್ಯೋತಿ ಸಮಾಚಾರ? ಏನಿಲ್ಲ ಸಮಾಚಾರ. ಏನ್ ಇವತ್ತು ಸೀರೆ ಹಾಕಿ ಮಿಂಚ್ತಾ ಇದ್ದೀರಾ? ಹೊತ್ನಕ ಈ ಬ್ಲೌಸ್ ನಾನೇ ಅಲ್ಲ ಹೊಲ್ದಿದ್ದು. ಅಮ್ಮ ನೀನಾ ಈ ಬ್ಲೌಸ್ ಹೊಲ್ದಿರೋದು? ನೀನ್ ಇಷ್ಟು ಚೆನ್ನಾಗಿ ಹೊಲಿತಿದ್ರೆ ಅಪ್ಪ ಒಂದು 10 ಮಿಷಿನ್ ಹಾಕಿ ಕೊಡ್ತಿದ್ರು ಅಲ್ವಾ ನಿನಗೆ? ಬಾ ಅಮ್ಮ ಸುಮ್ಮನೆ ಇರು, ಬಾದಾಮ ತಗೊಂಡ್ ಬರ್ತೀನಿ, ಕುಡಿಯುವಂತೆ ತಣ್ಣಗೆ.